ಗದ್ದಲ ಜೋರು, ಯುವಕರಿಗೆ ಮೋದಿ ಸಂದೇಶ, ಪ್ರಧಾನಿ ವಿರುದ್ಧ ವಿಪಕ್ಷಗಳ ಕಿಡಿ. ಇದು ನೀಟ್ ಮಹಾಭಾರತದ ಸ್ಟೋರಿ. ಸಂಸತ್ನಲ್ಲಿ ಇವತ್ತು ಕೂಡ ನೀಟ್ ಹಗರಣ ಪ್ರಸ್ತಾಪ ಆಗಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಇದು ವಿದ್ಯಾರ್ಥಿಗಳ ಬೇಡಿಕೆ ಅಂತ ವಿಪಕ್ಷಗಳು ಆಗ್ರಹವನ್ನ ಮುಂದುವರೆಸಿವೆ. ರಾಜ್ಯಸಭೆ ಮತ್ತೆ ಲೋಕಸಭೆ ಉಭಯ ಸದನಗಳಲ್ಲೂ ಕೂಡ ಕೋಲಾಹಲವೇ ಉಂಟಾಗಿದೆ. ಇನ್ನೊಂದು ಕಡೆ ಏನ್ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ತ್ವರಿತಗತಿಯಲ್ಲಿ ನಾವು ಕೈಗೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡ್ತೀವಿ ಅಂತೆಲ್ಲ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಜೊತೆಯಾಗಿ ನಿಂತಿರುವಂತಹ ವಿಪಕ್ಷ ವಿದ್ಯಾರ್ಥಿಗಳ ಪ್ರಮುಖ 3 ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳ್ತಾ ಇದೆ. ರಾಜಕೀಯ ಈ ವಿಷಯದಲ್ಲಿ ಮಾಡಬೇಡಿ ಅಂತ ಬಿಜೆಪಿ ತಿರುಗೇಟನ್ನ ಕೊಡ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ನಮಗೆ ಮುಖ್ಯ ಅಂತ ಬಿಜೆಪಿ ಹೇಳಿದೆ. ಮತ್ತೆ ಇವತ್ತು ಉಭಯ ಸದನಗಳು ರಾಜ್ಯಸಭೆ ಮತ್ತೆ ಲೋಕಸಭೆ ಕಲಾಪ ಆರಂಭ ಆಗ್ತಿದ್ದಂಗೆ ಇದೇ ವಿಷಯ ಪ್ರಸ್ತಾಪ ಆಯಿತು, ಕೋಲಾಹಲ ಉಂಟಾಯಿತು. ಕಲಾಪವನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. सब पार्टी ने ये मांग किया है कि नीट पे चर्चा होना चाहिए। आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए। मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज। तो कांग्रेस पार्टी ने कंडीशन लगाया। सर वो तो सर देखिए, जो आज प्राइम मिनिस्टर का बयान हुआ है ये इन्वेस्टिगेटिव बयान है ये, और दूसरा जो है एजुकेशन मिनिस्टर का इस्तीफा होना चाहिए। चर्चा करने के लिए थे, चर्चा से भाग चर्चा प्रश्नकाल श्री विद्युत वरण महतो जी। धन्यवाद सभापति महोदय। तारांकित प्रश्न 61 सर विद्युत वरण जो किसी को नहीं बोलने दूंगा प्रश्नकाल के अंदर। प्रश्नकाल नहीं करना चाहते, सदन नहीं चलाना चाहते, मैं बैठ जाता हूं। मैं आप मुद्दों पर चर्चा नहीं करना चाहते। मैं सभी माननीय सदस्यों से, सत्ता पक्ष और प्रतिपक्ष के माननीय सदस्यों से आग्रह करता हूं कि वो प्रश्नकाल के बाद आए, चर्चा करें। नियमों के तहत मैं इस विषय पर चर्चा करने की अनुमति दूंगा। ಇನ್ನೊಂದು ಕಡೆ ದೆಹಲಿಯಲ್ಲಿ ಜೋರಾಗಿದೆ ನೀಟ್ ಪ್ರತಿಭಟನೆ, ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಸಂಸತ್ ಆವರಣದಲ್ಲೂ ಕೂಡ ಇಂಡಿಯಾ ಕೂಟ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇಂಡಿಯಾ ಕೂಟಕ್ಕೆ ಎನ್ಡಿಎ ಕೌಂಟರ್ ಆಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಪರವಾಗಿ ವಿಪಕ್ಷಗಳ ಆಗ್ರಹವನ್ನ ಮಾಡ್ತಾ ಇದ್ದಾವೆ. ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು, ತನಿಖೆ ಮಾಡ್ತಾ ಇದ್ದೀವಿ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಎನ್ಡಿಎ ಹೇಳ್ತಾ ಇದೆ. ಇಂಡಿಯಾ ಕೂಟದಿಂದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಎನ್ಡಿಎ ಕೂಟದಿಂದ ಸಚಿವರು, ಸಂಸದರು, ಶಾಸಕರು ಪ್ರತಿಭಟನೆ ಮಾಡಿ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಸಂಸತ್ ಆವರಣದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ವಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಕೂಡ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ರೆ ಪ್ರಮುಖ ನಾಯಕರು, ಇನ್ನೊಂದು ಕಡೆ ಎನ್ಡಿಎ ಕೂಟದಿಂದಲೂ ಕೂಡ ಕೌಂಟರ್ ಪ್ರತಿಭಟನೆ ನಡೀತಾ ಇದೆ. ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು, ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಕಾನೂನು ರೀತಿಯಲ್ಲಿ ಅಂತ ಬಿಜೆಪಿ ಹೇಳ್ತಾ ಇದೆ. चंदा चोर, चंदा चोर, चंदा चोर, चंदा चंदा चोर, चंदा चोर। ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ನಾಳೆ ಮಧ್ಯಾಹ್ನ ಕೇಂದ್ರ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ.
ನಾಳೆ ಮಧ್ಯಾಹ್ನ 1 ಗಂಟೆಗೆ ಕ್ಯಾಬಿನೆಟ್ ಸಭೆ ನಿಗದಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಾಕಷ್ಟು ಕುತೂಹಲ ಇರೋದು ನೀಟ್ ವಿಷಯದಲ್ಲಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತಾ, ಹಗರಣದ ತನಿಖೆ ಹಾಗೇನೆ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಅಂತೇಳಿ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ವತಿಯಿಂದ ಕ್ಯಾಬಿನೆಟ್ ಮೀಟಿಂಗ್ ನಿಗದಿಯಾಗಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ಈಗ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಒಂದು ಮುಜುಗರ ಅಂತೂ ಆಗಿದೆ. ಹಾಗಾಗಿ ಮುಂದೆ ತುರ್ತಾಗಿ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಿ ನಿರ್ಧಾರ ಪ್ರಕಟ ಮಾಡುವಂತ ಚಾನ್ಸಸ್ ಇದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಮೋದಿ ಸಮರವನ್ನ ಸಾರಿದ್ದಾರೆ. ಯುವ ಜನರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯ ಅಲ್ಲ ಅಂತ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿ ಆದವರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲು ನಾವು ನಿರ್ಧಾರವನ್ನ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದ್ರೆ ನಾವು ಸುಮ್ಮನೆ ಇರಲ್ಲ. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರವನ್ನ ಸಾರಿದ್ದಾರೆ. ಎಕ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮೋದಿ ಯಾಕೆ ಮೌನ ವಹಿಸಿದ್ದಾರೆ, ಈ ಬಗ್ಗೆ ಮಾತಾಡ್ತಿಲ್ಲ ಅಂತೇಳಿ ಮೊನ್ನೆಯಿಂದಲೂ ಪ್ರಶ್ನೆಗಳು ಉದ್ಭವವಾಗಿತ್ತು. ಆದರೆ NDA ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು, ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಕೊಡಬಾರದು, ಅವ್ರನ್ನ ಸರಿದಾರಿಗೆ ತರೋದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತ ಹೇಳಿದ್ರು ಅನ್ನೋ ವಿಷಯ ಗೊತ್ತಾಗಿತ್ತು. ಬಟ್ ಈಗ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ ಮಾಡಿದೆ, ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದವರಿಗೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಲೀಕಾಸುರರಿಗೆ ನರೇಂದ್ರ ಮೋದಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮ್ಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿ ಆದವರಿಗೆ ಖಂಡಿತ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆಯನ್ನು ವಿಧಿಸುವಂತ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆ ಮಾಡೋದಕ್ಕೆ ನಾವು ನಿರ್ಧಾರವನ್ನ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಗತ್ಯ ಕ್ರಮಗಳನ್ನ ನಾವು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮತ್ತೆ ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇದೆ. ಈ ಭರವಸೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡೋದಕ್ಕೆ ಪ್ರಯತ್ನ ನಡೆಸುವ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ಸಮರವನ್ನ ಸಾರಿದ್ದಾರೆ. ನರೇಂದ್ರ ಮೋದಿ ಅವರು ಎಕ್ಸ್ ಅಲ್ಲಿ ಪೋಸ್ಟ್ ಹಾಕ್ತಾ ಇದ್ದಂಗೆ ಇದನ್ನೇ ಕಾಯ್ತಾ ಇದ್ದಂತ ವಿಪಕ್ಷದವರು ಸುಮ್ಮನೆ ಬಿಡ್ತಾರಾ? ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟ್ಗೆ ರಾಹುಲ್ ಗಾಂಧಿ ಇಮ್ಮಿಡಿಯೇಟ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಕ್ಸ್ ಪೋಸ್ಟ್ ಮೂಲಕನೇ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀಟ್ ವಿದ್ಯಾರ್ಥಿಗಳ ಬಳಿಯಲ್ಲಿ ಫಸ್ಟ್ ಕ್ಷಮೆ ಯಾಚಿಸಿ, ನೀವು ಸಾರಿ ಕೇಳಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿ ಮಾಡಿದವರು ನೀವೇ ಅಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಬೇಡಿಕೆ ಅಂತೂ ಸ್ಪಷ್ಟವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎಕ್ಸ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಫಸ್ಟ್ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಸಂಪುಟದಿಂದ ಕೈಬಿಡಿ, ಇದು ವಿದ್ಯಾರ್ಥಿಗಳ ಬೇಡಿಕೆ. ಮತ್ತೆ ವಿದ್ಯಾರ್ಥಿಗಳು ತಮ್ಮ ನಿಲುವಿನಲ್ಲಿ ತಮ್ಮ ಬೇಡಿಕೆಗಳಲ್ಲಿ ಸ್ಪಷ್ಟವಾಗಿದ್ದಾರೆ, ಅದನ್ನ ಈಡೇರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಕೌಂಟರ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನ ಹಾಕ್ತಾ ಇದ್ದಂಗೆ ಅದಕ್ಕೆ ತಿರುಗೇಟನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ತಮ್ಮ ಆಕ್ರೋಶವನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಿಂದ ಕೈಬಿಡಿ, ಮತ್ತೆ ನೀಟ್ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಕೇಳಿ. ತಪ್ಪು ಮಾಡಿದ್ಯಾರು, ಅವ್ರನ್ನ ರಕ್ಷಣೆ ಮಾಡಕ್ ನೀವೇನಾದ್ರೂ ಹೊರಟಿದ್ದೀರಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಯಾರು ಈ ಕೆಲಸ ಕೈ ಹಾಕಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತಾನೂ ಕೂಡ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ ಅಂತ ಎಕ್ಸ್ ಪೋಸ್ಟ್ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಹವಾನಿಯಂತ್ರಿತ ಅರಮನೆಗಳಿಂದ ಅಂದ್ರೆ AC ರೂಮ್ಗಳಿಂದ ಅಥವಾ AC ಬಂಗ್ಲೆಗಳಿಂದ ನೀವು ಹೊರಗಡೆ ಬನ್ನಿ. ಯುವ ಜನರು ಕೇವಲ ಇಟ್ಟಿರೋದು 3 ಬೇಡಿಕೆ ಅಷ್ಟೇ, ಅದನ್ನ ಫಸ್ಟ್ ಈಡೇರಿಸಿ.
ತಕ್ಷಣಕ್ಕೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ ದೌರ್ಜನ್ಯ ಮತ್ತು ದಂಡನಾತ್ಮಕ ಕ್ರಮಗಳಿಗಾಗಿ ನೀವು ಕ್ಷಮೆ ಕೇಳಿ, ನೀವು ಗುರಿಯಾಗಿಸಿದ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿ ಅಂತೇಳಿ ಖರ್ಗೆ ಕೂಡ ಎಕ್ಸ್ನಲ್ಲಿ ನರೇಂದ್ರ ಮೋದಿ ಅವರು ಪೋಸ್ಟ್ ಹಾಕ್ತಾ ಇದ್ದಂಗೆ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದು ಹೋಗ್ತಾ ಇದೆ. ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಅದನ್ನ ನಾವು ಖಂಡಿಸ್ತೀವಿ. ಯುವ ಜನತೆ 3 ಬೇಡಿಕೆಗಳನ್ನ ಇಟ್ಟಿದೆ, ಅದನ್ನ ಈಡೇರಿಸಿ. ಮತ್ತೆ ಸಂತ್ರಸ್ತರು ಅಂದ್ರೆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ, ಮತ್ತೆ ರೀ ಎಕ್ಸಾಮ್ ಅಂತ ಅನೌನ್ಸ್ ಆದಂತ ಸಂದರ್ಭದಲ್ಲೇ ಸುಮಾರು ದೇಶಾದ್ಯಂತ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ. ಇಂಥ ದೌರ್ಜನ್ಯಗಳನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಪ್ರಮುಖ 3 ಬೇಡಿಕೆಗಳನ್ನ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ 3 ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತ ನಿಟ್ಟಿನಲ್ಲಿ ಈಗ ಮನ್ಸು ಮಾಡಬೇಕು ಅನ್ನೋ ಮಾತನ್ನ ವಿಪಕ್ಷದವರು ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತ್ವರಿತವಾಗಿ ನಾವೊಂದು ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದರ ವಿಚಾರಣೆಯನ್ನ ನಡೆಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೆಲ್ಲ ಒಂದು ಭರವಸೆಯನ್ನ ಕೊಡ್ತಾ ಇದ್ದಂಗೆ ಇದಕ್ಕೆ ವಿಪಕ್ಷದವರು ಈಗ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂಗೆ ಪ್ರಮುಖ ನಾಯಕರು, ವಿಪಕ್ಷದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸದನದಲ್ಲಿ ಕೋಲಾಹಲ ಉಂಟಾಯಿತು. ಅಂದ್ರೆ ಲೋಕಸಭೆಯಲ್ಲಿ ಮತ್ತೆ ಅದೇ ವಿಷಯ ಪ್ರಸ್ತಾಪ ಆಯಿತು. ಚರ್ಚೆಗೆ ನಾವು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಕೂಡ ವಿಪಕ್ಷದವರು ಏನು ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ರು, ಸೊ ಆ ಬಗ್ಗೆ ಫಸ್ಟ್ ಫುಲ್ಫಿಲ್ ಮಾಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಲೋಕಸಭೆ ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಇದೇ ವಿಷಯ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಆ ಗದ್ದಲ ಕೋಲಾಹಲ ಉಂಟಾಗ್ತಾ ಇದ್ದಂಗೆ ಉಭಯ ಸದನಗಳನ್ನು ಕೂಡ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಆ ಪ್ರತಿಭಟನಾ ಆವರಣದಲ್ಲಿ ಅಥವಾ ರಸ್ತೆಗಳ ಮೇಲೆ ನಾವು ಗಮನಿಸ್ತಾ ಇದ್ದೀವಿ, ಜಂತರ್ ಮಂತರ ಸೇರಿದಂಗೆ ದೆಹಲಿಯಾದ್ಯಂತ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸೊ ನಿನ್ನೆ ರಾತ್ರಿನೂ ಕೂಡ ವಿದ್ಯಾರ್ಥಿಗಳು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಒಂದ್ ಕಡೆ ಸದನದ ಹೊರಗೆ ಒಳಗೆ ವಿಪಕ್ಷಗಳು ಕೂಡ ಇದೇ ವಿಷಯವಾಗಿ ಸರ್ಕಾರವನ್ನ ತರಾಟೆಗೆ ತಗೊಳ್ತಾ ಇವೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳು ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಈ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈಗ ವಿದ್ಯಾರ್ಥಿಗಳ ಹೋರಾಟ ಒಂದು ತಲೆನೋವಾಗಿ ಪರಿಣಮಿಸಿದೆ. ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗ ಗಮನ ಹರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ನೀಟ್ ಗದ್ದಲದ ಕುರಿತಾಗಿ ಸರ್ಕಾರ ಯಾವ ತರ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುತ್ತೆ, ವಿದ್ಯಾರ್ಥಿಗಳನ್ನ ಯಾವ ತರ ಸಮಾಧಾನ ಪಡಿಸುತ್ತೆ ಅನ್ನೋದನ್ನ ನೋಡಬೇಕು. ಲೋಕಸಭೆಯಲ್ಲಿ ನೀಟ್ ಹಂಗಾಮ ಇವತ್ತು ಕೂಡ ಮುಂದುವರೆದಿದೆ. ಕಲಾಪವನ್ನ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ರಾಜ್ಯಸಭೆ ಕಲಾಪವನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ನೋಡಿ, ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಜನರ ಕುಂದು ಕೊರತೆಗಳ ಬಗ್ಗೆ ಚರ್ಚೆಗಳಾಗಬೇಕು. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಕೆಲವೊಂದು ವಿಷಯವಾಗಿ ಗದ್ದಲ ಕೋಲಾಹಲ ಉಂಟಾಗಿ ಅಧಿವೇಶನದಲ್ಲಿ ಆಗಬೇಕಾದ ಚರ್ಚೆಗಳು ಆಗೋದೇ ಇಲ್ಲ. ಸೊ ಹಾಗಾಗಿ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಬೇಸರ ಅಂತೂ ಇದ್ದೇ ಇದೆ. ನಮ್ಮ ತೆರಿಗೆ ಹಣ, ಕೋಟಿ ಕೋಟಿ ಹಣ ಅಲ್ಲಿ ವೇಸ್ಟ್ ಆಗಿ ಹೋಗುತ್ತೆ. ಸೊ ನಮಗೆ ಬೇಕಾದಂತ ಫೆಸಿಲಿಟಿ ಇರ್ಬೋದು ಅಥವಾ ನಮ್ಮ ಸಮಸ್ಯೆಗಳೇನಿದೆ, ಕುಂದು ಕೊರತೆ ಏನಿದೆ, ಸೊ ಅದ್ರ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಚರ್ಚೆಗಳೇ ನಡೆಯಲ್ಲ. ಸೊ ಇವಾಗಿನ ಪರಿಸ್ಥಿತಿನೂ ಹಂಗೆ ಕಾಣಿಸ್ತಾ ಇದೆ. ನೀಟ್ ಗದ್ದಲಕ್ಕೆ ಕಲಾಪ ಬಲಿಯಾಗಿ ಹೋಗ್ತಾ ಇದೆ. ಒಂದ್ ಕಡೆ ವಿಪಕ್ಷಗಳು ಬಿಡ್ತಾ ಇಲ್ಲ, ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರ ಬಗ್ತಾ ಇಲ್ಲ. ವಿದ್ಯಾರ್ಥಿಗಳು ಕೂಡ ಇದೇ ಸಮಯದಲ್ಲಿ ಹೋರಾಟ ಮಾಡ್ತಿರೋದ್ರಿಂದ ಅದರ ಎಲ್ಲಾ ಪರಿಣಾಮ ಅಧಿವೇಶನದ ಮೇಲೆ ಬೀರ್ತಾ ಇದೆ. ಈಗ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಹೋಗಲ್ಲ ಅಲ್ಲಿಂದ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ, ನೀವು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿದ್ದೀರಿ, ಫಸ್ಟ್ ಕ್ಷಮೆ ಕೇಳಿ, ಆಮೇಲೆ ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೈ ಬಿಡಿ. ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ಹಾಕಲಾಗಿದೆ, ದೌರ್ಜನ್ಯ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ನೀವು ಕೈಗೊಳ್ಳಬೇಕು.